ವೀಕ್ಷಕರೇ ದರ್ಶನ್ ಬಂಧನ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಶಾಕ್ ಆಗಿತ್ತೋ ಅದಕ್ಕಿಂತಲೂ ಶಾಕಿಂಗ್ ಸುದ್ದಿ ಇದು. ಹಲವರಲ್ಲಿ ಇನ್ನೂ ಕೂಡ ದರ್ಶನ್ ತಪ್ಪು ಮಾಡಿರ್ಲಿಕ್ಕಿಲ್ಲ, ಕೇವಲ ವಿಚಾರಣೆಗಾಗಿ ಮಾತ್ರ ದರ್ಶನ್ ರನ್ನ ಬಂಧಿಸಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಇದೆ. ಆದ್ರೆ ಈಗ ಎಲ್ಲ ರಹಸ್ಯ ಬಯಲಾಗಿದೆ. ದರ್ಶನ್ ಎಸಗಿರುವಂತಹ ಆ ಒಂದು ಕೃತ್ಯವನ್ನ ಕಂಡು ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ. ಹಾಗಾದ್ರೆ ದರ್ಶನ್ ವಿರುದ್ಧವಾಗಿ ಇರುವಂತಹ ಆ ಒಂದು ಪ್ರಬಲವಾದಂತಹ ಸಾಕ್ಷಿ ಏನು? ಆ ಒಂದು ಕೃತ್ಯವನ್ನ ಕಂಡು ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ಯಾಕೆ? ಎಷ್ಟು ಭೀಕರವಾಗಿದೆ ಆ ಒಂದು ಕೃತ್ಯದ ದೃಶ್ಯಗಳು, ಅದರ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀನಿ, ಕೇಳಿ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಭೀಕರವಾದಂತಹ ಹತ್ಯೆ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು. ಅದಕ್ಕೆ ನಿಮ್ಮ ಬೆಂಬಲವೂ ಸಹ ಇರೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಪಿನ್ ಟು ಪಿನ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಕಾಏಕಿ ದರ್ಶನ್ ರನ್ನ ಬಂಧಿಸಿದ್ದು ಹಲವರಿಗೆ ಶಾಕ್ ಉಂಟಾಗಿತ್ತು. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಮೊದಲೇ ಕಲೆ ಹಾಕಿ ನಂತರದಲ್ಲಿ ದರ್ಶನ್ ರನ್ನ ಬಂಧಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಟ ದರ್ಶನ್ ಅನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಶಾಕ್ ಆಗಿತ್ತು ನಿಮ್ಮೆಲ್ರಿಗೂ, ಅದೇ ರೀತಿಯಾಗಿ ಮತ್ತೊಂದು ಶಾಕಿಂಗ್ ಸುದ್ದಿ ಇದೆ. ನಟ ದರ್ಶನ್ 1 ವರ್ಷ ಜೈಲು ವಾಸವನ್ನ ಅನುಭವಿಸುವುದನ್ನ ಬ್ರಹ್ಮ ಬಂದ್ರು ತಪ್ಪಿಸೋದಕ್ಕೆ ಆಗೋದಿಲ್ಲ. ಅಂತಹದೊಂದು ಪ್ರಬಲವಾದಂತಹ ಸಾಕ್ಷಿಯನ್ನ ಪೊಲೀಸರು ದರ್ಶನ್ ಬಂಧನಕ್ಕೆ ಮುನ್ನವೇ ಕಲೆ ಹಾಕಿದ್ದಾರೆ. ಆದ್ರೆ ಈಗ ದರ್ಶನ್ ಮಾಡಿರುವಂತಹ ಘನಘೋರ ಅಪರಾಧದ ಬಗ್ಗೆ ಒಂದು ದೊಡ್ಡ ರಹಸ್ಯ ಬಯಲಾಗಿದೆ. ಇದರ ಜೊತೆಗೆ ದರ್ಶನ್ ಮಾಡಿರುವಂತಹ ಘನಘೋರ ಕೃತ್ಯದ ಬಗ್ಗೆ ಇಷ್ಟು ದಿನಗಳ ಕಾಲ ಮುಚ್ಚಿಟ್ಟಿದ್ಯಾಕೆ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಏನಾಯ್ತು, ದರ್ಶನ್ ಸಿಕ್ಕಿ ಬೀಳುವಂತಹ ಆ ರಹಸ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ಅದಕ್ಕೂ ಮೊದಲು ಏನಾಯ್ತು ಅನ್ನೋದನ್ನ ಹೇಳ್ತೀನಿ, ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅಪಹರಣ ಮಾಡಿ ಕರೆತರಲಾಗುತ್ತೆ. ನಂತರ ಆತನನ್ನ ಶೆಡ್ ನಲ್ಲಿ ಬಂಧಿಸಿ ಇಡಲಾಗಿತ್ತು. ರೇಣುಕಾಸ್ವಾಮಿಯ ಕೊಲೆ ನಂತರದಲ್ಲಿ ಆರೋಪಿಗಳು ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿದ್ದಾರೆ. ಹಣಕಾಸು ವಿಚಾರವಾಗಿ ವ್ಯಕ್ತಿಯೊಬ್ಬನನ್ನ ನಮ್ಮ ಸ್ನೇಹಿತರು ಕೊಂದಿದ್ದಾರೆ, ಅವರು ಪೊಲೀಸರಿಗೆ ಶರಣಾಗಲು ಸಿದ್ಧರಾಗಿದ್ದಾರೆ. ಆದ್ರೆ ಮೃತದೇಹ ಎಲ್ಲಿ ಎಸೆಯೋದೆಂಬ ಗೊಂದಲ ಇದೆ ಅಂತ ಆರೋಪಿಗಳು ಆ PSI ಬಳಿ ಹೇಳಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಲಹೆ ನೀಡಿದ್ದ PSI ಮೃತದೇಹವನ್ನ ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಎಸೆಯಬೇಡಿ, ಕಾಮಾಕ್ಷಿಪಾಳ್ಯದ ಬಳಿಯಲ್ಲಿ ರಾಜ ಕಾಲುವೆಯಲ್ಲಿ ಎಸೆಯಿರಿ, ಅದು ತೇಲಿಕೊಂಡು ಹೋಗುತ್ತೆ, ಮೃತದೇಹ ಸಿಕ್ಕರೆ ಮುಂದೆ ನೋಡೋಣ ಅಂತ ಆ PSI ಸಲಹೆಯನ್ನ ನೀಡಿದ್ರು. ಅದಾದ ನಂತರದಲ್ಲಿ ಆರೋಪಿಗಳು ಮೃತದೇಹವನ್ನ ಕಾಮಾಕ್ಷಿಪಾಳ್ಯ ಠಾಣೆ ವ್ಯಾಪ್ತಿಯಲ್ಲಿ ಬಿಸಾಕಿ ಹೋಗಿದ್ರು. ಈ ಬಗ್ಗೆ ಸ್ವತಃ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇದೀಗ ಆ PSIಗೂ ಕೂಡ ಸಂಕಷ್ಟ ಎದುರಾಗಿದೆ. ಇದಾದ ನಂತರದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದ ದರ್ಶನ್ ರಾಜರಾಜೇಶ್ವರಿ ನಗರ ಠಾಣೆ ವ್ಯಾಪ್ತಿಗೆ ತಲುಪಿದ್ರು. ಕೊಲೆ ವಿಷಯದಲ್ಲಿ ತಮ್ಮ ಹೆಸರು ಬಾರದಂತೆ ಮಾಡೋದಕ್ಕೆ ಹಲವರಿಗೆ ಕರೆ ಮಾಡಿದ್ದಾರೆ. ಪ್ರಕರಣದಿಂದ ಪಾರು ಮಾಡಿದ್ರೆ ಕೋಟಿ ನೀಡೋದಾಗಿ ಆಮಿಷ ಒಡ್ಡಿದ್ದಾರೆ ಎಂಬುದು ಸದ್ಯದ ಪುರಾವೆಗಳ ಮೂಲಕವಾಗಿ ಗೊತ್ತಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ತಮಗೆ ಪರಿಚಯ ಇರುವಂತಹ ಕೆಲ ಪೊಲೀಸರು, ಕೆಲ ರಾಜಕಾರಣಿಗಳು, ಕೆಲ ವೈದ್ಯರು ಹಾಗೆ ಇತರರಿಗೆ ದರ್ಶನ್ ಕರೆ ಮಾಡಿದ್ದಾರೆ. ಆದ್ರೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ, ತುಂಬಾ ಗಂಭೀರವಾಗಿರೋದ್ರಿಂದ ಎಲ್ಲಿ ತಮ್ಮ ತಲೆ ಮೇಲೆ ಬರುತ್ತೋ ಅಂತ ಹೇಳಿ ಅವರಲ್ಲಿ ಬಹುತೇಕರು ದರ್ಶನ್ಗೆ ಸಹಾಯ ಮಾಡೋದಕ್ಕೆ ನಿರಾಕರಿಸಿದ್ರು. ಅದರಲ್ಲಿ ಕೆಲವರು ಮಾತ್ರ ಮೃತದೇಹವನ್ನ ಸಾಗಿಸುವ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ಒಂದು ಕಡೆ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಯಾರ್ಯಾರಿಗೆಲ್ಲ ಕರೆ ಮಾಡಿದ್ರು, ಯಾರ್ಯಾರೆಲ್ಲ ಸಲಹೆಯನ್ನ ನೀಡಿದ್ರು, ಇಂತಹದೊಂದು ಕೊಲೆ ಪ್ರಕರಣ ಗೊತ್ತಿದ್ರು ಸಹ ಯಾರ್ಯಾರೆಲ್ಲ ಈ ವಿಷಯವನ್ನ ಮುಚ್ಚಿಟ್ರೋ ಅವರೆಲ್ಲರ ಬಗ್ಗೆ ತನಿಖೆ ನಡೀತಾ ಇದೆ. ಅವರೆಲ್ಲರ ಮೇಲೂ ಈಗ ತನಿಖೆಯ ತೂಗುಗತಿ ಇದೆ. ಹಾಗಾದ್ರೆ ಈಗ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಅಪರಾಧ ಎಸಗಿದ್ದಾರೆ ಅನ್ನೋದಕ್ಕೆ ಅಂತಹ ಸಾಕ್ಷಿ ಏನಿದೆ, ಅಂತಹದೊಂದು ರಹಸ್ಯ ಏನು, ಆ ಬಗ್ಗೆ ನಿಮ್ಮೆಲ್ಲರಿಗೂ ಗೊಂದಲ ಕಾಡ್ತಾ ಇರಬಹುದು. ಇದೀಗ ಪೊಲೀಸ್ ಮೂಲಗಳಿಂದ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿಯನ್ನ ಬಂಧಿಸಿ ಇಟ್ಟಿದ್ದು ಪಟ್ಟಣಗೆರೆಯ ಶೆಡ್ ಒಂದರಲ್ಲಿ. ಈ ಒಂದು ಶೆಡ್ ನ ಮಾಲೀಕರು ಪಟ್ಟಣಗೆರೆ ಜಯಣ್ಣ ಅವರ ಸೋದರಳಿಯ ವಿನಯ್ ಈ ಒಂದು ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಇರಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದ. ಇನ್ನು ಇದೇ ವಿನಯ್ RR ನಗರದ ಸ್ಟೋನಿ ಬ್ರೂಕ್ ಎಂಬ ಪಬ್ನ ಮಾಲೀಕನಾಗಿದ್ದಾನೆ. ಪೊಲೀಸರು ಸೀಸ್ ಮಾಡಿದಂತಹ ವಾಹನಗಳನ್ನ ನಿಲ್ಲಿಸುವುದಕ್ಕೆ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಖಾಸಗಿ ಕಂಪನಿಗೆ ಜಯಣ್ಣ ಅವರು ತಮ್ಮ ಶೆಡ್ ಅನ್ನ ಬಾಡಿಗೆಗೆ ನೀಡಿದ್ರು.
ಹೀಗಾಗಿ ವಾಹನಗಳನ್ನ ಕಳ್ಳರಿಂದ ರಕ್ಷಿಸೋದಕ್ಕೆ, ಡ್ಯಾಮೇಜ್ ನಿಂದ ರಕ್ಷಿಸಿಕೊಳ್ಳೋದಕ್ಕೆ ಆ ಒಂದು ಶೆಡ್ ನಲ್ಲಿ ಸುಮಾರು 15 CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ CC ಕ್ಯಾಮೆರಾದ ದೃಶ್ಯಗಳನ್ನ ನೀವು ನೋಡಿದ್ರೆ ಖಂಡಿತವಾಗ್ಲೂ ಬೆಚ್ಚಿ ಬೀಳುವುದಂತೂ ಸತ್ಯ. ನಟ ದರ್ಶನ್ ಹೀಗೂ ಮಾಡ್ತಾರ ಅಂತ ಬಟ್ಟ ಬಯಲಾಗಿದೆ. ಆ ಒಂದು ದೃಶ್ಯದಲ್ಲಿ ಏನಿದೆ, ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಿಂಸೆ ಕೊಟ್ರು ಆ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಆಡಿಯೋ ಇದೆ. ಪೊಲೀಸ್ ಅಧಿಕಾರಿಗಳಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಆಡಿಯೋ ಇದೆ. ಆ ಆಡಿಯೋವನ್ನ ಪ್ಲೇ ಮಾಡ್ತೀನಿ, ಕೇಳಿ. ಅಷ್ಟೊಂದು ಎವಿಡೆನ್ಸ್ 302 FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಈಗ ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿರಲ್ಲ, ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನೆಲ್ಲ ಯೂಸ್ ಮಾಡಿಗೆ ಅವನೆಲ್ಲ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಯಾಕಂದ್ರೆ ಈಸ್ ಅಗೇನ್ಸ್ಟ್. ಹೌದು. ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ. ಯಾವ್ದಕ್ಕೂ ಚೆಕ್ ಇಲ್ಲ, ಎತ್ತಾಕೊಂಡ್ ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತಿನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು? ಹೌದು. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ರು ಬಸ್, ರಾಡಲ್ ಹೊಡೆದು ಅದು ಹೊಡೆದು. ನಿಂಗ ಬೌನ್ಸರ್ ಹುಡುಗಿಯರ್ಗಳು ತಡೆಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ಎಲ್ಲ ಕುಳ್ಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆಗುತ್ತಾ ಇಲ್ಲ ಅಂದ್ರೆ ಮಾಡಿದ್ರತ್ತ ಆಗುತ್ತಾ? ಅರ್ಥ ಆಗಿಲ್ಲ ನಮ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರಲ್ಲ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್ತು. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರ ಬರಲ್ಲ. ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಪೋಸ್ಟ್ ಮಾರ್ಟಮ್ ನಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ಮೌಸ್ ಕಟ್ ಆಗಿದೆ. ಹೌದು. ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತದೆ ಗೊತ್ತಾಗಿಲ್ಲ. ಅವ್ನು ರೂಡ್ ಬಾಸ್, ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ನಡೆಯಕ್ಕೆ ಆಗಲ್ಲ, ಅಷ್ಟೊಂದು ರೂಢ ಅವನು. ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಊರೆಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ. ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು, ಒಬ್ಬರು ಒಂದ್ ರೂಮ್. ಏನೋ ಅವ್ನು ಹಿಂಗೆ ಹೇಳ್ತಾನೆ, ನಮ್ಮ ಡ್ಯೂನ್ ಹತ್ರ ಸುಮ್ನೆ ಕೇಳೋದು. ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾವ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರ ಎಲ್ಲ ಉಲ್ಟಾ ಆಗುತ್ತೆ. ಇಮಿಡಿಯೇಟ್ಲಿ ಫಿಲಂ ತರ ಆಗಲ್ಲ. ಫಿಲಂ ಅಂದ್ರೆ ಇನ್ನೊಂದು ಅದು ಹೆಂಗ್ ಓಪ್ಲೆಸ್ ರೋಡಲ್ಲಿ ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ? ಎಷ್ಟು ದೂರ ಎತ್ಕೊಂಡೋಗಕ್ಕಾಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು. ತುಂಬಾ ಬ್ರೇಕಲ್ ಇವನು ಇರೋ ಇದಕ್ಕೆ. ಹೌದು, ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು. ಅವನ ಕರೆದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದೀನಿ. ಹೆಂಗೆ ಇದ್ ಮಾಡ್ತಾರಂದ್ರೆ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ತಲೆ ಕೆಡ್ಸ್ಕೊಂಡ್ಬೇಕು. ಹೌದು, ಕಮೆಂಟ್ಸ್ ಕೊಂಡು ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಗೊತ್ತಿಲ್ಲ ಬಸ್, ಈ ಜನಗಳು ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. ನೋಡಿ, 50 ಕೋಟಿ ರೂಪಾಯಿ ಬಡ್ಜೆಟ್ ಫಿಲಂ ಓಡ್ತಾ ಇದೆ ಇವತ್ತು. ಅದು ಡೆವಿಲ್ ಅಂದ್ಬಿಟ್ಟು 4 ತಿಂಗಳು ಹಿಂಗೆ ಎಂತ CV ನಾಗೇಶು,
ಸಿ ಹನುಮಂತ ರಾಯಪ್ಪ MP ನಾಣಯ್ಯ ಎಂತ ವಿಕೆಟ್ಸ್ ಟಾಬಿ ಶಬಿಸ್ಟ್ ಏನು ಇಲ್ಲ ಎಂತ ಕೆಪಿಸಿಪಾಲ್ ಕರ್ಕೊಂಡು 6 ತಿಂಗಳು ಬೆಲ್ ಸಿಗಲ್ಲ. ಬಾಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡಿದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲ್ ಹಾಕಿದ್ದು. ಹೌದು ನಿನ್ ನೋಡಿ ಹೌದು ತುಂಬಾ ಜನ ಮಾಡ್ತಾರೆ. ನೀನು ಏನೋ ಅಲ್ಲ ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ. ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಇದೆಲ್ಲ ಇನ್ನೊಂದಾಯ್ತಲ್ಲ, ಅದು ಜಿಂಕೆ ಮರಿತು. ಜಿಂಕೆನ ಯಾವ್ದೋ ನೀನೊಬ್ಬ ಮಾಡಿದ್ನ ಹೌದು. ಇನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಹೌದು. ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಆಯ್ತು ಹೇಳಿದ್ರು ಸೆಲೆಬ್ರಿಟಿ. ಅದಕ್ಕೆ ಆ ಜಿಂಕೆ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತಾರ ಗೊತ್ತಾ? ಅವ್ರು ಸಿಕ್ಬಿಟ್ರೆ ಮೊನ್ನೆ ನಮ್ಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ. ಅವ್ರು ಎಷ್ಟು ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಇದೇ ಕ್ಯಾಮರಾಗಳಿಂದಲೇ ಈಗ ನಟ ದರ್ಶನ್ ಸಿಕ್ಕಿ ಬಿದ್ದಿರುವಂತದ್ದು. ಇದೇ ಕ್ಯಾಮರಾಗಳಲ್ಲಿ ಆ ಒಂದು ಘನಘೋರ ಕೃತ್ಯ ಎಲ್ಲವೂ ಸೆರೆ ಆಗಿದೆ. ಅಲ್ಲಿ ಹೇಗೆ ಆತನಿಗೆ ಹೊಡೆದಿದ್ರು, ಹೇಗೆ ಆತನಿಗೆ ಹಿಂಸೆ ಕೊಟ್ಟಿದ್ರು, ನಟ ದರ್ಶನ್ ಆತನಿಗೆ ಏನ್ ಮಾಡಿದ್ರು, ಪವಿತ್ರ ಗೌಡ ಅಲ್ಲಿ ಇದ್ರೋ ಇಲ್ವೋ ಎಲ್ಲವೂ ಸೆರೆ ಆಗಿದೆ. ಶೆಡ್ ಒಳಗಡೆ ಹಾಗೆ ಹೊರಗಡೆ ಸುಮಾರು 15ಕ್ಕೂ ಹೆಚ್ಚು CCTV ಕ್ಯಾಮರಾಗಳಿವೆ. ನಟ ದರ್ಶನ್ಗೆ ಮುಳುವಾಗಿದ್ದೆ ಈ CC ಕ್ಯಾಮರಾಗಳು. ಈಗಾಗಲೇ ಪೊಲೀಸರು ಆ CCTV ದೃಶ್ಯಗಳು ಸೆರೆ ಆಗಿರುವಂತಹ DVR ನ ವಶಪಡಿಸಿಕೊಂಡಿದ್ದಾರೆ. ಆ ಇಡೀ ಗ್ಯಾಂಗ್ ನ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ವರೆಗೂ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಇನ್ನು ಆ ಆಡಿಯೋದಲ್ಲಿ ಆ ಪೊಲೀಸ್ ಅಧಿಕಾರಿಗಳಿಬ್ರು ಹೇಳ್ತಾರೆ, ಆ ರೇಣುಕಾ ಸ್ವಾಮಿಯನ್ನ ಗೋಡೆಗೆ ಗುದ್ದಿದ್ದಾರೆ, ತಲೆಯನ್ನ ಹಿಡಿದು ಅಲ್ಲಿ ನಿಲ್ಲಿಸಲಾದಂತಹ ಲಾರಿಗೂ ಕೂಡ ಗುದ್ದಿಸಿದ್ದಾರೆ ಅಂತ. ಕೇವಲ ಇದಿಷ್ಟೇ ಅಲ್ಲದೆ ಬಲವಾದ ಸಲಾಕೆಯಿಂದ ಹೊಡೆದಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ಕೂಡ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಹಿರಂಗಗೊಂಡಿದೆ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ರು ಕೂಡ ದರ್ಶನ್ ಮಾತ್ರ ತಾನೇನು ಮಾಡಿಲ್ಲ ಅಂತಲೇ ಹೇಳಿಕೊಳ್ತಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಬೆದರಿಸೋಕೆ ಕರೆತಂದವರು ಅಥವಾ ಎಚ್ಚರಿಕೆಯನ್ನ ನೀಡೋದಕ್ಕೆ ಕರೆತಂದವರು, ಸ್ವಾರಿ ಕೇಳಿಸೋದಕ್ಕೆ ಕರೆತಂದವರು ಯಾರು ಅಮಾಯಕರಲ್ಲ. ಸಿಕ್ಕದ ಒಬ್ಬ ಅಮಾಯಕ ಅಂತೇಳಿ ಮನಸ್ಸೋ ಇಚ್ಛೆ ಆತನ ಮೇಲೆ ಒಂದು ರೀತಿಯ ಕ್ರೌರ್ಯವನ್ನ ಎಸಗಿದ್ದಾರೆ. ಇನ್ನು ಅದೇ ಸಂದರ್ಭದಲ್ಲಿ ಈ ಖತರ್ನಾಕ್ ಆರೋಪಿಗಳು ಯಾರಿದ್ದಾರೆ, ಈ ಖತರ್ನಾಕ್ ಗ್ಯಾಂಗ್ ಏನಿದೆ, ಮದ್ಯವನ್ನ ಸೇವಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮದ್ಯದ ಅಮಲಿನ ಜೊತೆಗೆ ಈ ಖತರ್ನಾಕ್ ಗ್ಯಾಂಗ್ ಆತನಿಗೆ ಚಿತ್ರ ಹಿಂಸೆಯನ್ನ ನೀಡಿದೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅದೇ ಶೆಡ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣವೂ ಕೂಡ ಇತ್ತು. ಯಾಕಂದ್ರೆ ಹತ್ಯೆ ನಡೆದಂತಹ ಶೆಡ್ ದರ್ಶನ್ ಸ್ನೇಹಿತ ವಿನಯ್ ಅವರ ಮಾವ ಜಯಣ್ಣ ಎಂಬುವರಿಗೆ ಸೇರಿದ್ದಾಗಿತ್ತು. ಇನ್ನು ಇದೇ ಶೆಡ್ ಸಿಟಿಯಲ್ಲಿದ್ರು ಕೂಡ ಹೆಚ್ಚಾಗಿ ಜನರು ಓಡಾಡದಂತಹ ಜಾಗ ಆಗಿತ್ತು. ಇದೇ ಕಾರಣಕ್ಕೆ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಲ್ಲೆ ಸಂದರ್ಭದಲ್ಲಿ ಎಷ್ಟೇ ಕಿರುಚಿದ್ರು ಯಾರಿಗೂ ಧ್ವನಿ ಕೇಳೋದಿಲ್ಲ. ಆಪ್ತರದ್ದೇ ಶೆಡ್ ಆದ್ರೆ ಬಹಳ ಸೇಫ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಆತನನ್ನ ಅಲ್ಲಿ ಬಂಧಿಸಿಟ್ಟಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ಈ ಒಂದು ಶೆಡ್ ಏನಿದೆ ಅದು ದರ್ಶನ್ ನಿವಾಸಕ್ಕೆ ಅನತಿ ದೂರದಲ್ಲಿ ಇರುವಂತದ್ದು. ಇಷ್ಟೇ ಬಿಸಿ ಇದ್ರು ಹೀಗೆ ಬಂದು ಹಾಗೋಗ್ಬಹುದು, ಅಷ್ಟೇ ದೂರದಲ್ಲಿ ಇರುವಂತದ್ದು. ಈ ಎಲ್ಲಾ ಕಾರಣಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ ಅದೇ ಶೆಡ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಇನ್ನು 3 ದಿನಗಳ ಬಳಿಕ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಬಂದಿದೆ. ರೇಣುಕಾ ಸ್ವಾಮಿಯ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿರೋದು ಗೊತ್ತಾಗಿದೆ. ಆ ಭಾಗದಲ್ಲಿ ರಕ್ತಸ್ರಾವವಾಗಿದೆ. ಮರ್ಮಾಂಗಕ್ಕೆ ಹೊಡೆದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಅಲ್ಲದೆ ಹೊಟ್ಟೆ ಭಾಗದಲ್ಲಿಯೂ ರಕ್ತ ಸೋರಿಕೆ ಆಗಿದೆ. ತಲೆಗೂ ಕೂಡ ಬಲವಾದಂತಹ ಪೆಟ್ಟು ಬಿದ್ದಿದೆ. ಆದ್ರೆ ರಕ್ತ ಸೋರಿಕೆ ಆಗಿಲ್ಲ ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಇನ್ನು ಕೈ ಮತ್ತು ಕಾಲುಗಳಲ್ಲಿ, ಬೆನ್ನು ಹಾಗೂ ಎದೆ ಭಾಗದಲ್ಲೂ ಕೂಡ ರಕ್ತ ಬಂದಿದೆ. ತೀವ್ರ ಹಲ್ಲೆಯಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿ ಈ ಒಂದು ಸಾವಾಗಿದೆ. ಮರದ ಪೀಸ್, ಬೆಲ್ಟ್ ಬಳಸಿ ಹಲ್ಲೆ ಮಾಡಲಾಗಿದ್ದು ಮೃತದೇಹದ ಮುಖ ಮತ್ತು ದವಡೆ ಭಾಗವನ್ನ ನಾಯಿಗಳು ಕಿತ್ತು ತಿಂದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಆತನ ಮರ್ಮಾಂಗವೂ ಸೇರಿ ದೇಹದ 15 ಭಾಗಗಳಲ್ಲಿ ಗಾಯ ಆಗಿರೋದು ದೃಢಪಟ್ಟಿದೆ. ಆತನ ಮೃತದೇಹವನ್ನ ರಾಜಕಾಲುವೆಯ ಪಕ್ಕದಲ್ಲಿ ಕಸದ ರಾಶಿಯ ನಡುವೆ ಆತನ ಮೃತದೇಹವನ್ನ ಎಸೆಯಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೀದಿ ನಾಯಿಗಳು ಮೃತದೇಹವನ್ನ ಕಿತ್ತು ಎಳೆದಾಡಿದ್ದಾವೆ. ಮುಖ ಮತ್ತು ದವಡೆ ಭಾಗವನ್ನ ನಾಯಿಗಳು ಕಿತ್ತು ತಿಂದಿವೆ. ಒಟ್ಟಾರೆಯಾಗಿ ಕ್ಷಣಕ್ಕೂ ಈ ಆರೋಪಿಗಳು ಹೊಸ ವಿಚಾರವನ್ನ ಬಾಯ್ಬಿಡ್ತಿದ್ದಾರೆ. ದಿನಕ್ಕೂ ಈ ಒಂದು ಪ್ರಕರಣದಲ್ಲಿ ಎಷ್ಟೊಂದು ಭೀಕರ ಅಂಶಗಳು ಅಡಗಿದೆ ಅನ್ನೋದು ಬಯಲಾಗ್ತಾ ಇದೆ. ಒಟ್ಟು 6 ದಿನಗಳ ಕಾಲ ಪೊಲೀಸರಿಗೆ ಈ ಒಂದು ತನಿಖೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಲ್ಲಿ ಅವರಿಗೆ ಈ ಗ್ಯಾಂಗ್ ಏನಿದೆ ಪೊಲೀಸ್ ಕಸ್ಟಡಿಯಲ್ಲಿರುತ್ತೆ. ಆ ನಂತರದಲ್ಲಿ ಏನು ಅನ್ನೋದು ತನಿಖೆಯ ವರದಿಗಳು ಬಂದ ನಂತರದಲ್ಲಿ ಕೋರ್ಟ್ ನಲ್ಲಿ ನಿರ್ಧಾರ ಆಗುತ್ತೆ. ಇದಿಷ್ಟು ದರ್ಶನ್ ಮತ್ತು ಸಹಚರರ ಕೃತ್ಯದ ಬಗ್ಗೆ. ಹಾಗಾದ್ರೆ ಈ ಒಂದು ಕೃತ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.